ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪಾಂಡವರು ಕೌರವರೊಂದಿಗೆ ಆಡಿದ ಜೂಜಾಟದ ಪಂದ್ಯದಲ್ಲಿ ಸೋತರು. ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೊರಡುತ್ತಾರೆ. ರಾಜ್ಯದ ಜನರೆಲ್ಲರೂ ತಾವು ದುರ್ಯೋಧನನ ರಾಜ್ಯದ ಆಳ್ವಿಕೆಯಲ್ಲಿ ಇರುವುದಿಲ್ಲ, ನಿಮ್ಮೊಂದಿಗೆ ನಾವು ಬರುತ್ತೇವೆ ಎಂದರು. ಆದರೆ ಪಾಂಡವರು ಅವರನ್ನೆಲ್ಲ ಸಮಾಧಾನಪಡಿಸಿ ಹಿಂದಕ್ಕೆ ಕಳಿಸಿದರು. ಆದರೂ 10 ಜನ ಬ್ರಾಹ್ಮಣರು ಮಾತ್ರ ನಾವು ಜೊತೆಗೆ ಬರುತ್ತೇವೆ ಎಂದು ಪಾಂಡವರ ಜೊತೆಗೆ ಹೊರಡುತ್ತಾರೆ. ಅರಣ್ಯಕ್ಕೆ ಬಂದು ಎಲ್ಲರೂ ಒಂದು ಕಡೆ ನೆಲೆಸುವಂತೆ ಜಾಗವನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಆ ದಿನ ನಿದ್ರಿಸುವಾಗ ಮಧ್ಯರಾತ್ರಿಯಲ್ಲಿ ಒಂದು ಭಯಂಕರ ಶಬ್ದ ಕೇಳಿಸುತ್ತದೆ. ಎಲ್ಲರೂ ಹೆದರಿ ನೋಡಿದರೆ ಮರಗಳ ಸಂಧಿಯಿಂದ ಹಾರುತ್ತಾ ಬೆಟ್ಟದಂತಿರುವ ಒಬ್ಬ ರಾಕ್ಷಸ ಎದುರಿಗೆ ಬರುತ್ತಾನೆ. ಅವನು ಬೇರೆ ಯಾರೂ ಆಗಿರದೆ ಘಟೋತ್ಕಚನ ಸ್ನೇಹಿತ ಹಾಗೂ ಭೀಮನು ಕೊಂದಿದ್ದ ಹಿಡಿಂಬಾಸುರನ ಅಣ್ಣನಾಗಿರುತ್ತಾನೆ. ಇವನ ಹೆಸರು ಕಿಲ್ಮಿರ. ಇವನು ಬಂದವನೇ ಅಲ್ಲಿದ್ದ ಎಲ್ಲರ ಮೇಲೂ ದಾಳಿ ಮಾಡುತ್ತಾನೆ. ಆಗ ಅವರೆಲ್ಲರೂ ಒಗ್ಗಟ್ಟಾಗಿ ಅವನನ್ನು ಸೋಲಿಸಿ ಕೊಂದು ಹಾಕುತ್ತಾರೆ. ಕಿಲ್ಮಿರನ ಸಾವಿನಿಂದ ಪಾಂಡವರು ಹೊಸದೊಂದು ಪಾಠ ಕಲಿತರು. ಅಂದರೆ ಒಗ್ಗಟ್ಟಾಗಿದ್ದು ಹೋರಾಡಿದರೆ ಎಂತಹ ಶತ್ರುಗಳೇ ಆದರೂ ಅವರನ್ನು ಸೋಲಿಸಬಹುದು ಎಂದು ತಿಳಿದರು. ನಂತರ ಪಾಂಡವರು ತಾವು ವನವಾಸವನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿಕೊಂಡು ನಂತರ ಕೌರವರನ್ನು ಸದೆ ಬಡಿದು ರಾಜ್ಯವನ್ನು ಮತ್ತೆ ಪಡೆಯಬೇಕೆಂದು ತೀರ್ಮಾನಿಸುತ್ತಾರೆ. ಈ ಕಡೆ ಹಸ್ತಿನಾಪುರದಲ್ಲಿ ಇಂದ್ರಪ್ರಸ್ಥ ಮತ್ತು ಹಸ್ತಿನಾಪುರದ ಆಡಳಿತ ದುರ್ಯೋಧನನ ವಶಕ್ಕೆ ಬಂದಿತ್ತು. ಆದರೆ ಅವನಿಗೆ ತೃಪ್ತಿ ಇರಲಿಲ್ಲ. 12 ವರ್ಷ ಕಳೆದ ಮೇಲೆ ಮತ್ತೆ ಪಾಂಡವರು ಬರುತ್ತಾರೆ, ಅವರಿಗೆ ರಾಜ್ಯವನ್ನು ಕೊಡಬೇಕಾಗುತ್ತದೆ ಎಂದು ಅವರು ಬರಲೇಬಾರದಂತೆ ಮಾಡಲು ಒಂದು ಯೋಜನೆ ರೂಪಿಸಿದರು. ಆ ಪ್ರಕಾರ ಬೇಟೆಗೆಂದು ಎಲ್ಲರೂ ಕಾಡಿಗೆ ಹೋಗುವುದು, ಬೇಟೆಯಾಡುತ್ತಾ ಗೊತ್ತಾಗದಂತೆ ಪಾಂಡವರನ್ನು ಕೊಂದು ಬಿಡಬೇಕೆಂಬ ಯೋಜನೆಯಾಗಿತ್ತು. ಇದು ವಿದುರನಿಗೆ ತಿಳಿದು ಅವನು ಧೃತರಾಷ್ಟ್ರನಲ್ಲಿಗೆ ಬಂದು, ಮಹಾರಾಜ, ನಿನ್ನ ಮಗ ಇಂತಹ ಕೆಟ್ಟತನದ ಉಪಾಯ ಮಾಡಿದ್ದಾನೆ, ಇದು ಒಳ್ಳೆಯದಲ್ಲ. ಅರ್ಜುನನನ್ನು ಯುದ್ಧದಲ್ಲಿ ಸೋಲಿಸುವುದು ಅಸಾಧ್ಯದ ಮಾತು. ಇದರಿಂದ ನಿನ್ನ ಮಗನಿಗೆ ಅವಮಾನವಾಗುತ್ತದೆ ಎಂದು ಹೇಳುತ್ತಿದ್ದೇನೆ ಹೊರತು ಪಾಂಡವರ ಪರವಾಗಿ ಹೇಳುತ್ತಿಲ್ಲ. ಇದನ್ನು ತಪ್ಪಿಸಬೇಕೆಂದು ಕೇಳಿಕೊಂಡರು. ಆಗ ಧೃತರಾಷ್ಟ್ರನು, ವಿದುರ, ನಿನಗೆ ಇಷ್ಟು ಮಾತ್ರಕ್ಕೂ ಪಾಂಡು ಮಕ್ಕಳ ಮೇಲೆ ಬಹಳ ಪ್ರೀತಿ. ನನ್ನ ಮಕ್ಕಳು ಎಂದರೆ ನಿನಗೆ ಯಾವಾಗಲೂ ಹಾಗೆಯೇ. ಎಂದಿಗೂ ನೀನು ಪಾಂಡವರ ಹಿತ ಬಯಸುತ್ತಿ. ಆದುದರಿಂದ ಇನ್ನು ಮುಂದೆ ನನ್ನ ಜೊತೆ ಇರುವುದು ಬೇಡ, ಅವರ ಜೊತೆ ಹೋಗು ಎನ್ನುತ್ತಾನೆ. ವಿದುರನು ತುಂಬ ಸಂತೋಷದಿಂದ, ನನಗೆ ನಿನ್ನ ಜೊತೆ ಇರುವುದು ಬೇಡವಾಗಿತ್ತು. ನಿನ್ನನ್ನು ಅರ್ಧದಲ್ಲಿ ಬಿಟ್ಟು ಹೋಗುವುದು ಧರ್ಮವಲ್ಲ ಎಂಬ ಕಾರಣದಿಂದಾಗಿ ನಿನ್ನ ಜೊತೆ ಇದ್ದೇನೆ. ಇದೋ ಈಗಲೇ ಹೊರಟೆ ಎಂದು ಹೊರಟು ಬಿಟ್ಟನು. ವಿದುರನು ಪಾಂಡವರ ಜೊತೆಗೆ ಬಂದು ಸೇರಿದನು. ಈ ಕಡೆ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ಊರುಗೋಲಾಗಿದ್ದ ವಿದುರ ಹೋದ ಮೇಲೆ ಆಡಳಿತದ ವ್ಯವಸ್ಥೆಯು ಅವ್ಯವಸ್ಥೆಯಾಯಿತು. ನಡೆಸುವವರೇ ಇಲ್ಲವಾದರು. ಕೂಡಲೇ ಧೃತರಾಷ್ಟ್ರನು ಬೇಹುಗಾರರನ್ನು ಕಳುಹಿಸಿ ವಿದುರನನ್ನು ರಾಜ್ಯಕ್ಕೆ ವಾಪಸ್ಸು ಕರೆತರುವಂತೆ ಹೇಳಿದನು. ನಾನು ಹಸ್ತಿನಾಪುರಕ್ಕೆ ಪುನಃ ಬರಬೇಕೆಂದರೆ ದುರ್ಯೋಧನನು ಕಾಡಿಗೆ ಬಂದು ಬೇಟೆಯಾಡುವುದಿಲ್ಲವೆಂದು ಮಾತು ಕೊಟ್ಟರೆ ಮಾತ್ರ ಬರುತ್ತೇನೆಂದು ವಿದುರನು ಹೇಳಿದನು. ಧೃತರಾಷ್ಟ್ರನು ಇದಕ್ಕೆ ಒಪ್ಪಿ ಕರೆಸಿಕೊಂಡನು. ಪಾಂಡವರು ಕಾಡಿಗೆ ಬಂದ ಸ್ವಲ್ಪ ದಿನಗಳಲ್ಲೇ ಇದ್ದ ದವಸ ಧಾನ್ಯಗಳೆಲ್ಲ ಖರ್ಚಾಗಿ ಹೋಯಿತು. ಧರ್ಮ ಮಾರ್ಗದಲ್ಲಿ ನಡೆಯುವ ಧರ್ಮರಾಜನಿಗೆ ಚಿಂತೆ ಶುರುವಾಯಿತು. ಯಾಕಂದರೆ ತಮ್ಮ ಜೊತೆ ಬಂದಿರುವ ಬ್ರಾಹ್ಮಣರು, ಹಿಂಬಾಲಕರು, ಋಷಿಮುನಿಗಳು, ಪಾಂಡವರನ್ನು ನೋಡಲು ಬೇರೆ ರಾಜ್ಯಗಳಿಂದ ಬರುವ ರಾಜರು, ಹೀಗೆ ಬರುವ ಅತಿಥಿಗಳಿಗೆ ಅತಿಥಿ ಸತ್ಕಾರವನ್ನು ಹೇಗೆ ಮಾಡುವುದೆಂದು ಚಿಂತಿಸಿ ಏನು ಮಾಡುವುದೆಂದು ತಿಳಿಯದೆ ಮಹರ್ಷಿಗಳಾದ ದೌಮ್ಯರ ಹತ್ತಿರ ಕೇಳಿಕೊಳ್ಳುತ್ತಾರೆ. ಆಗ ಮಹರ್ಷಿಗಳು, ಧರ್ಮರಾಜ, ಹಿಂದೆ ಬ್ರಹ್ಮದೇವನಿಂದ ಸೃಷ್ಟಿಯಾದ ಪ್ರಾಣಿಗಳೆಲ್ಲ ಆಹಾರವಿಲ್ಲದೆ ಹಸಿವು ಬಾಯಾರಿಕೆಯಿಂದ ಬಳಲಿದವು.
ಆಗ ಹೆತ್ತ ತಂದೆ ಮಕ್ಕಳ ಹಸಿವನ್ನು ನೀಗಿಸುವಂತೆ ಸೂರ್ಯನು ಹಸಿದ ಪ್ರಾಣಿಗಳ ಮೇಲೆ ತನ್ನ ತೇಜಸ್ಸನ್ನು ಕೇಂದ್ರೀಕರಿಸುತ್ತಾನೆ. ಚಂದ್ರನು ತನ್ನ ಶೀತಲ ಕಿರಣಗಳನ್ನು ಸೂರ್ಯನ ಕಿರಣಗಳೊಂದಿಗೆ ಸಂಯೋಜಿಸಿ ಅವು ಮೋಡಗಳಾಗಿ ಪರಿವರ್ತಿಸಿ ಮಳೆ ಸುರಿಯಿತು. ಇದರಿಂದ ಸಸ್ಯಗಳು ಬೆಳೆದು ಔಷಧಿ ಸಸ್ಯಗಳು, ಹಣ್ಣುಗಳು ಸೃಷ್ಟಿಯಾಗಿ ಜೀವಿಗಳ ಆಹಾರವಾಗಿ ತಯಾರಾಯಿತು. ಈ ರೀತಿಯಾಗಿ ಸೂರ್ಯನಿಗೆ ಎಲ್ಲರ ಹಸಿವನ್ನು ನೀಗಿಸಿ ಜೀವ ಸಂಕುಲಗಳಿಗೆ ತಂದೆಯಾದನು. ಅಂತಹ ಸೂರ್ಯದೇವನನ್ನು ಪ್ರಾರ್ಥಿಸಿ ನಿನ್ನ ಸಮಸ್ಯೆಯನ್ನು ಪರಿಹರಿಸಿಕೋ ಎಂದರು. ಧರ್ಮರಾಜನು ಸೂರ್ಯನ ಆರಾಧನೆ ಕ್ರಮವನ್ನು ದೌಮ್ಯರಿಂದ ಪಡೆದು ದೌಮ್ಯರ ಆದೇಶದಂತೆ ಸೂರ್ಯನನ್ನು ಆರಾಧಿಸಿದನು. ಅವನ ಭಕ್ತಿಗೆ ಮೆಚ್ಚಿದ ಸೂರ್ಯನು ಸಾಕ್ಷಾತ್ಕಾರವಾದನು. ನಿನ್ನ ಭಕ್ತಿಗೆ ಮೆಚ್ಚಿದೆ ಎಂದು ಧರ್ಮರಾಜನಿಗೆ ತಾಮ್ರದ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಇದರಿಂದ ಎಷ್ಟು ಬೇಕಾದರೂ ಆಹಾರವನ್ನು ಪಡೆಯಬಹುದು. ಈ ಅಕ್ಷಯ ಪಾತ್ರೆಯಲ್ಲಿ ಎಲ್ಲಿಯ ತನಕ ದ್ರೌಪದಿ ಆಹಾರ ಸೇವಿಸುವುದಿಲ್ಲವೋ ಅಲ್ಲಿಯ ತನಕ 4 ಥರದ ಷಡ್ರಸಾನ್ನ ಭಕ್ಷ್ಯಗಳು ಅಕ್ಷಯವಾಗುತ್ತಲೇ ಇರುತ್ತದೆ. ದ್ರೌಪದಿಯ ಊಟದ ನಂತರ ಅದು ನಿಲ್ಲುತ್ತದೆ. ಮತ್ತೆ ಮರುದಿನ ಸೂರ್ಯೋದಯವಾದ ನಂತರವೇ ಆಹಾರ ಉತ್ಪತ್ತಿಯಾಗುತ್ತದೆ. ಅಕ್ಷಯ ಪಾತ್ರೆ ಯಾವಾಗಲೂ ಖಾಲಿಯಾಗುವುದಿಲ್ಲ. ಅದರಲ್ಲಿ 1 ಅಗುಳು ಅನ್ನ ಹಾಗೆಯೇ ಇರುತ್ತದೆ ಮತ್ತು ಈ ಪಾತ್ರೆಯಲ್ಲಿ ನಿಮ್ಮ ವನವಾಸದ ಸಮಯ ಮುಗಿಯುವವರೆಗೂ ಮಾತ್ರ ಆಹಾರ ಸಿಗುತ್ತದೆ. ಹೇಗೆಂದು ಸೂರ್ಯನು ಧರ್ಮರಾಜನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅದೃಶ್ಯನಾಗುತ್ತಾನೆ. ಅಕ್ಷಯ ಪಾತ್ರೆ ದೊರೆತ ನಂತರ ಅತಿಥಿಗಳ ಭೋಜನದ ವ್ಯವಸ್ಥೆ ಕುಂದುಕೊರತೆ ಇಲ್ಲದೆ ನಡೆಯಿತು. ಋಷಿಮುನಿಗಳು, ಬ್ರಾಹ್ಮಣರು, ಅತಿಥಿಗಳು, ರಾಜ್ಯಗಳಿಂದ ಬರುವ ರಾಜರುಗಳು, ಅವರ ಪರಿವಾರಗಳು ಎಷ್ಟೇ ಜನ ಬಂದರೂ ಆಹಾರ ಸಮೃದ್ಧಿಯಾಗಿ ಸಿಗುತ್ತಿತ್ತು. ಪಾಂಡವರಿಗೆ ಆಹಾರದ ಸಮಸ್ಯೆ ಬಗೆಹರಿಯಿತು. ಅವರು ತಮ್ಮನ್ನು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಹೀಗಿರುವಾಗ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೊಂದಿಗೆ ಕೈಜೋಡಿಸಿದ ಧೃತರಾಷ್ಟ್ರನು ಮಾಡಿದ ಕುತಂತ್ರದಿಂದಾಗಿ ಹಸ್ತಿನಾಪುರಕ್ಕೆ ದೂರ್ವಾಸ ಮುನಿಗಳು ಅವರ ಅಪಾರ ಶಿಷ್ಯರ ಸಮೇತ ಬಂದಾಗ ಬಹಳ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿ ಅವರನ್ನು ಸಂತೋಷಪಡಿಸಿದ ದುರ್ಯೋಧನ ಪಾಂಡವರಲ್ಲೂ ಅತಿಥಿ ಸತ್ಕಾರ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಎಂದು ಹೇಳಿ ಕಳುಹಿಸುತ್ತಾರೆ. ಆದರೆ ಈ ವಿಷಯವನ್ನು ದ್ರೌಪದಿಯ ಊಟವಾದ ಮೇಲೆ ತಿಳಿಸುತ್ತಾರೆ. ಇದರಿಂದ ದೂರ್ವಾಸರು ಹಾಗೂ ಪರಿವಾರ ಬಂದರೆ ಭೋಜನದ ವ್ಯವಸ್ಥೆ ಹೇಗೆ ಮಾಡುವುದು ಎಂಬ ಸಂದಿಗ್ಧ ಪರಿಸ್ಥಿತಿ ಎದುರಾಯಿತು. ಏನು ತೋಚದ ದ್ರೌಪದಿಯು ಆಪ್ತ ರಕ್ಷಕನಾಗಿದ್ದ ಶ್ರೀಕೃಷ್ಣನಲ್ಲಿ ಮೊರೆ ಹೋಗುತ್ತಾಳೆ. ಶ್ರೀಕೃಷ್ಣನು ಬಂದು ವಿಷಯವನ್ನೆಲ್ಲ ತಿಳಿದು ಅಕ್ಷಯ ಪಾತ್ರೆಯನ್ನು ತರುವಂತೆ ಹೇಳುತ್ತಾನೆ. ದ್ರೌಪದಿಯು ಅದರಲ್ಲಿ 1 ತುತ್ತು ಅನ್ನ ಇಲ್ಲವೆಂದರೂ ಕೇಳದೆ ಖಾಲಿ ಅಕ್ಷಯ ಪಾತ್ರೆಯನ್ನು ತರಿಸಿಕೊಂಡು ತಾನೇ ಹುಡುಕಾಡಿ ಅದರಲ್ಲಿದ್ದ 1 ಅನ್ನವನ್ನು ತಿಂದು ಆಹಾ ನನ್ನ ಹೊಟ್ಟೆ ತುಂಬಿತು ಎಂದು ಸಂತೋಷದಿಂದ ತೇಗಿದನು. ದ್ರೌಪದಿಗೆ ಒಂದು ಅರ್ಥವಾಗಲಿಲ್ಲ. ಕೃಷ್ಣ, ನೀನು 1 ಅಗುಳು ಅನ್ನ ತಿಂದು ಹೊಟ್ಟೆ ತುಂಬಿದೆ ಎಂದರೆ ಹೇಗಾಗುತ್ತದೆ? ದೂರ್ವಾಸರು ಮತ್ತು ಅವರ ಶಿಷ್ಯರು ಬಂದರೆ ಏನು ಮಾಡಲಿ ಎಂದು ಕೇಳಿದಾಗ ದ್ರೌಪದಿ, ನನಗೆ ಹೊಟ್ಟೆ ತುಂಬಿದೆ ಎಂದರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗಳ ಹೊಟ್ಟೆ ತುಂಬಿರುತ್ತದೆ ಎಂದು ನಗುತ್ತಾ ಹೇಳಿದನು. ನದಿಗೆ ಸ್ನಾನಕ್ಕೆ ಹೋಗಿದ್ದ ದೂರ್ವಾಸರು ಹಾಗೂ ಅವರ ಪರಿವಾರದೊಂದಿಗೆ ಸ್ನಾನ ಮಾಡಿ ದಡಕ್ಕೆ ಬರುತ್ತಿದ್ದಂತೆ ಹೊಟ್ಟೆ ತುಂಬಿ ಭಾರವಾದ ಅನುಭವವಾಗಿ ತೇಗು ಬರುತ್ತದೆ. ದೂರ್ವಾಸರು ಪಾಂಡವರಲ್ಲಿಗೆ ಬಂದು ಮಾತನಾಡಿಸಿ ದ್ರೌಪದಿಗೆ ಸೌಭಾಗ್ಯವತಿಯಾಗೆಂದು ಆಶೀರ್ವದಿಸಿ ಸಂತೋಷದಿಂದ ಹೊರಡುತ್ತಾರೆ. ಇಂಥ ಪವಾಡಗಳನ್ನೆಲ್ಲ ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣನಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ದೌಮ್ಯ ಮುನಿಗಳ ಸಲಹೆಯಂತೆ ಧರ್ಮರಾಜನು ಸೂರ್ಯದೇವನ ಆರಾಧನೆಯಿಂದ ಅಕ್ಷಯ ಪಾತ್ರೆಯನ್ನು ಪಡೆದ ಬಗೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.